ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನೇನ ಹುಡುಗಿ? ಪರವಾಗಿಲ್ಲ, ನೋಡಕ್ಕೆ ಚೆನ್ನಾಗೇ ಇದ್ದಾಳೆ. ಏನು ಓದಿದ್ಯಾ? ನಿಂಗೆ ಯಾಕೆ ಬೇಕು? ಅವಳು ಏನಾರು ಓದಿರ್ಲಿ? ಅಲ್ಲ ಲಕ್ಷ್ಮಿಯವರೇ, ಇಷ್ಟು ದೊಡ್ಡ ಹೆಸರು ಮಾಡಿರೋ ಡಾಕ್ಟ್ರು ದೊಡ್ಡ ಶ್ರೀಮಂತರು ಮನೆ ಹುಡುಗನ ಕೈ ಹಿಡಿಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಲ್ವಾ? ಆದರೂ ನಮ್ಮ ಕರ್ಣ ಕೈ ಹಿಡ್ದಿರೋ ಹುಡುಗಿ ಅಂದರೆ ನಾವೆಲ್ಲರೂ ಸೇರಿಕೊಂಡು ಒಂದು ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆ ಅಂದ್ರೆ ಪೆನ್ನು ಪೇಪರ್ ಕೊಟ್ಟು ಕುರ್ಸಲ್ಲ, ಪಾತ್ರೆ ಸೌಟ್ ಕೊಟ್ಟು ನೀ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಪರೀಕ್ಷೆ ಮಾಡ್ತೀವಿ. ಆಮೇಲೆ ಅದನ್ನ ಟೇಸ್ಟ್ ಮಾಡಿ ಮಾರ್ಕ್ಸು ಕೊಡ್ತೀವಿ. ಅಪ್ಪ ಸದ್ಯ ಅವಳು ಮಾಡೋ ಅಡುಗೆನ ಫಸ್ಟ್ ಟೇಸ್ಟ್ ಮಾಡೋದು ನೀವೇ. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವುಗಳೇ ಜವಾಬ್ದಾರರು. ಸುಮತಿ, 10 ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಲಚ್ಚಿ, ನಾನು ನಿತ್ಯಾಗ ಅಡುಗೆ ಮನೇಲಿ ಸಹಾಯ ಮಾಡ್ತೀನಿ. ನೀವೇನು ಯೋಚನೆ ಮಾಡಿಬಿಡಿ, ನನ್ನ ಮೊಮ್ಮಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಬಾರೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ಶಾಂತಿ. ನಿನ್ಗೆ ಅಡುಗೆ ಮಾಡೋಕ್ಕೆಲ್ಲೇ ಬರುತ್ತೆ, ಬಾ ಸುಮ್ಮನೆ ಬಾ. ನೋಡಿ, ನಾನು ಯಾವ ಅಡುಗೆನೂ ಮಾಡಲ್ಲ. ಆ ಥರ ಎಲ್ಲ ಮಾಡಿ ನನಗೇನನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಮ್ಮ, ಅಡುಗೆ ಮಾಡಕ್ ಬರಲ್ವಾ? ಇಲ್ಲ ಬಂದವ್ರಿಗೆ ಗೌರವ ಕೊಡಬಾರ್ದು ಅಂತನಾ? ಕ್ಷಮಿಸಿ, ನಂಗೆ ಆ ರೀತಿ ಉದ್ದೇಶ ಇಲ್ಲ. ನೀವು ಹೇಳಿದ ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ನಾನು ಇದನ್ನೆಲ್ಲ ಹೆಚ್ಚು ಮಾಡಿದಷ್ಟು ನಾಳೆ ಸತ್ಯ ಆಚೆ ಬಂದಾಗ ಹೆಚ್ಚು ನೋವಾಗುತ್ತೆ. ಮರಿ, ಏನು ಹೇಳ್ತಾ ಇದೀಯ ನೀನು? ನಿನ್ನ ಮಾತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಸಾರಿ ಶಾಂತಿ, ಪ್ಲೀಸ್ ನನಗೆ ಬಲವಂತ ಮಾಡಬೇಡ. ಇದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಇದೇನೇ ಲಚ್ಚಿ, ಇವಳು ಹಿಂಗೆ ಅಂದ್ಬಿಟ್ಟು ಹೋದ್ಲು? ಏನು ಅವಳು ಮಾತಿನ ಅರ್ಥ? ನನಗೂ ಗೊತ್ತಿಲ್ಲ ಕಣೆ. ಏನು ಹೀಗೆ ಹೇಳಿದ್ರು ಅಂತ ಅನ್ಕೊಂಡ್ರ? ಅವ್ರು ಸ್ವಲ್ಪ ಹಾಗೇನೆ, ಮಾತು ಮನ್ಸ್ ಮಧ್ಯ ಫಿಲ್ಟ್ರೇ ಇಲ್ಲ. ನಾನು ಹತ್ರ ಮಾತಾಡ್ತೀನಿ. ಅವ್ರು ಇಲ್ಲಿವರೆಗೂ ಯಾವ ಚಾಲೆಂಜು ಸೋತಿಲ್ಲ. ನೀವೆಲ್ಲ ಆರಾಮಾಗಿರಿ. ಕರ್ಣ, ಹೇಗಾದ್ರೂ ಮಾಡಿ ನಿತ್ಯನ ಅಡುಗೆ ಮಾಡೋಕೆ ಒಪ್ಸು. ಅವರೆಲ್ಲ ಸ್ವಲ್ಪ ಅತಿಯಾಗಿ ಆಡ್ತಿದ್ದಾರೆ ಅಂತ ಅನ್ಸಿರ್ಬೋದು, ಆದರೆ ನಿತ್ಯ ಹೀಗೆ ಮಾತಾಡೋದ್ರೆ ಅನುಮಾನದ ಗುಳ್ಳೆ ಹೊಡೆಯೋಕೆ ನಾವೇ ಸೂಜಿ ಕೊಟ್ಟಾಗುತ್ತೆ. ಸರಿ, ನಿತ್ಯ ಹತ್ರ ಮಾತಾಡ್ತೀನಿ. ನಿತ್ಯನ ನಾನು ಒಪ್ಪಿಸ್ತೀನಿ, ಆದರೆ ನೀವು ನಿಧಿನ ನೋಡ್ಕೋತೀರಾ? ನಾನು ಇದನ್ನೆಲ್ಲ ಮಾಡಿ ನಿಧಿಗೆ ನೋವು ಕೊಡ್ತಾನೆ ಇದ್ದೀನಿ. ಬಟ್ ಒಂದ್ಸಲನೂ ಸಮಾಧಾನದ ಮಾತಾಡೋಕ್ಕೆ ಆಗಲಿಲ್ಲ. ಪ್ಲೀಸ್ ಅಮ್ಮ, ನನ್ನ ಪರವಾಗಿ ನಿಧಿ ಜೊತೆ ನಿಂತ್ಕೋತೀರಾ? ನೀನು ಹೀಗೆಲ್ಲ ಗೋಗರಿಯೋದು ಬೇಕಾಗಿಲ್ಲ ಕಂದ. ನಿಧಿ ಮನ್ಸಿಗೆ ನೋವಾಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನು ಹೋಗಿ ನಿತ್ಯನ ಹತ್ರ ಮಾತಾಡು, ಅವಳ ಜೊತೆ ನಾನಿರ್ತೀನಿ. ನಿನ್ನ ಮನ್ಸಲ್ಲಿ ಎಷ್ಟೇ ನೋವಿದ್ರು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ. ಜವಾಬ್ದಾರಿ ಮತ್ತೆ ಪ್ರೀತಿ ಮಧ್ಯೆ ಸಿಕ್ಕಾಕೊಂಡು ನೀನೆಷ್ಟು ಅನುಭವಿಸ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ನನ್ನ ಕ್ಷಮಿಸು ಕಂದ. ನಿತ್ಯ ಅವರೇ, ನಿಮ್ಮೇಲೆ ಈ ಥರ ಒತ್ತಡ ಹಾಕೋದು ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದರೆ ಹೊಳೆಗಿಳಿದ ಮೇಲೆ ಚಳಿ ಬಗ್ಗೆ ಯೋಚಿಸ್ಬಾರ್ದಲ್ವಾ? ಒಂದು ಸುಳ್ಳು ಮುಚ್ಚೋದಕ್ಕೆ ಪದೇ ಪದೇ ಸುಳ್ಳು ಹೇಳ್ತಾನೆ ಇದ್ದೀವಿ. ಪ್ಲೀಸ್ ನನಗೆ ಕ್ಷಮಿಸಿ. ಇಲ್ಲ, ಕ್ಷಮೆ ಕೇಳಬೇಕಾಗಿರೋದು ನಾನು. ಮದುವೆ ಸುಳ್ಳಿನ ಮೇಲೆ ನಿಂತಿದೆ ಅಂತ ನಮಗೆ ಮಾತ್ರ ಗೊತ್ತು, ಆದರೆ ಈ ಮನೆಯವ್ರ ಕಣ್ಣಿಗೆ ಅದೇ ನಿಜ. ಅಂದಮೇಲೆ ಇಲ್ಲಿನ ರೀತಿ ನೀತಿನ ನಾನು ಪಾಲನೆ ಮಾಡಬೇಕು. ಆದರೆ ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕರ್ಣ.
ಇದರಿಂದ ಯಾರಿಗೆ ಎಷ್ಟು ನೋವಾಗುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನೋಡಿ, ನಿಮ್ಮ ನಿರ್ಧಾರದ ಬಗ್ಗೆ ನಂಗೆ ಗೌರವ ಇದೆ, ಆದರೆ ಕೆಲವೊಂದು ಗುಟ್ಟನ್ನ ಕಾಪಾಡಬೇಕು ಅಂದರೆ ಅನಿವಾರ್ಯವಾಗಿ ತಲೆ ಬಾಗ್ಲೇಬೇಕಲ್ವಾ? ತಲೆ ಬಾಗೋದ್ರಲ್ಲಿ ತಪ್ಪಿಲ್ಲ, ಆದರೆ ಇದನ್ನೆಲ್ಲ ಮಾಡಬೇಕಾಗಿರೋದು ಈ ಮನೆಗೆ ಬರೋ ನಿಜವಾದ ಸೊಸೆ. ಅಂದರೆ ನಿಮ್ಮ ಕೈ ಹಿಡಿದು ಜೀವನ ಪೂರ್ತಿ ನಿಮ್ಮ ಜೊತೆಗಿರೋ ಹುಡುಗಿ. ಈಗ ನಾನು ಯಾರಿಗೋಸ್ಕರನೂ ಆ ಸ್ಥಾನದಲ್ಲಿ ನಿಂತರೆ ಮುಂದೆ ನಿಮ್ಮ ಹೆಂಡತಿಯಾಗಿ ಬರೋ ಹುಡುಗಿಗೆ ಇದೆಲ್ಲ ಗೊತ್ತಾದ್ರೆ ಅವಳ ಮುಂದೆ ನಿಮಗೆ ತಲೆ ಎತ್ಕೊಂಡು ನಿಲ್ಲಕ್ಕಾಗತ್ತಾ? ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹುಡುಗಿ ಇದ್ದಿದ್ರೆ ಆಗ್ಲೂ ನೀವು ಇದನ್ನೇ ಹೇಳ್ತಿದ್ರಾ? ನಾಳೆ ಅವಳು ಸೊಸೆಯಾಗಿ ಮನೆಗೆ ಬಂದಾಗ ಎರಡನೇ ಆಯ್ಕೆ ಥರ ಕಾಣ್ತಾಳಲ್ವಾ? ನೀವೇ ಯೋಚನೆ ಮಾಡಿ. ನನ್ನ ಮನಸ್ಸಲ್ಲಿರೋ ಹುಡುಗಿ ಇದನ್ನೆಲ್ಲ ನೋಡಿ ಸಂಕಟ ಪಡ್ತಿದ್ದಾಳೆ ಅಂತ ನಿಮ್ಗೆ ಹೇಗೆ ಹೇಳಿ ನಿತ್ಯ? ಕರ್ಣ, ಅವ್ರು ನನಗೆ ಇದನ್ನೆಲ್ಲ ಮಾಡು ಅಂತ ಹೇಳಿದಕ್ಕೆ ಸಿಟ್ಟು ಬರಲಿಲ್ಲ. ಈಗ ನಾನು ಪರಿಸ್ಥಿತಿ ಕಟ್ಟಿಬಿದ್ದು ಎಲ್ಲಾನು ಮಾಡ್ತಾ ಹೋದ್ರೆ ಈ ಮನೆ ಸೊಸೆಯಾಗಿ ನಾನು ಅವ್ರಿಗೆ ಹೆಚ್ಚು ಇಷ್ಟ ಆಗ್ತಾ ಹೋಗ್ತೀನಿ. ಆಗ ಈ ಸ್ಥಾನಕ್ಕೆ ನಾನು ತಕ್ಕೋಳು ಅಂತ ಅವರೆಲ್ಲ ಪಾಪ ನಂಬ್ಕೊಂಡ್ಬಿಡ್ತಾರೆ. ಮುಂದೆ ನಾನು ಈ ಮನೆಯಿಂದ ಹೊರಟೋದಾಗ ಅವ್ರ ಮನ್ಸನ್ ಮಾತ್ರ ಅಲ್ಲ, ಅವ್ರಗಳ ನಂಬಿಕೆನೂ ನುಚ್ಚು ನೂರು ಮಾಡ್ತೀನಿ. ಆ ನಂಬಿಕೆ ದ್ರೋಹನ ನನ್ನ ಮೇಲೆ ತಂದ್ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಕರ್ಣ. ನೀವು ನನಗೆ ಎಷ್ಟೆಲ್ಲ ಉಪಕಾರ ಮಾಡಿದಿರ, ನಾನು ಹೇಗೆ ನಿಮಗೆ ಮೋಸ ಮಾಡ್ಲಿ ಕರ್ಣ? ನಿಮ್ಮ ಹುಡುಗಿ ಸ್ಥಾನದಲ್ಲಿ ನಾನು ನಿಂತು ನಿಮಗೆ ಸೇರ್ಬೇಕಾಗಿರೋ ಚಂದದ ಕ್ಷಣಗಳನ್ನೆಲ್ಲ ನಾನು ಹೇಗೆ ಕಿತ್ಕೊಳ್ಳಿ? ನಿತ್ಯವರೇ, ನಿಮ್ದು ಒಂದೊಂದು ಮಾತು ನಿಮ್ಮ ಮೇಲಿರೋ ಗೌರವನ ಜಾಸ್ತಿ ಮಾಡ್ತಿದೆ. ಆದರೆ ಒಂದು ಮಾತು ಹೇಳ, ನಾಳೆ ಏನಾಗುತ್ತೆ ಅನ್ನೋದು ನಮಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನನ್ನ ಮದುವೆ ಆಗೋಳಿಗೆ ಇದೆಲ್ಲ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು. ಆದರೆ ಈಗ ನನಗೆ ಈ ಮನೆಯವ್ರ ನಿರೀಕ್ಷೆ ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ. ಪ್ಲೀಸ್ ಅವ್ರಿಗೋಸ್ಕರ ಅಡುಗೆ ಮಾಡಿಕೊಡಿ. ಕರ್ಣ ಪ್ಲೀಸ್, ಇದೆಲ್ಲ ನನ್ನ ಕೈಲಾಗಲ್ಲ. ನಿತ್ಯ ಅವರೇ, ಇದು ಒಂದೇ ಒಂದ್ಸಲ ಒಪ್ಕೊಳ್ಳಿ, ಇನ್ಯಾವತ್ತೂ ಕೇಳಲ್ಲ. ಅಲ್ಲ, ನನ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಲ್ಲಿಗೆ ಹೋಗಿ ಏನು ಮಾಡಲಿ? ಮತ್ತವತ್ತು ಒಬ್ಬಟ್ಟು ತಟ್ಟಕ್ಕೆ ಮಾತ್ರ ಬರುತ್ತೆ. ಆಯ್ತು, ಹೋಗಿ, ನಾನು ಹೆಲ್ಪ್ ಮಾಡ್ತೀನಿ. ಆಲ್ ದ ಬೆಸ್ಟ್.